Hello. Hello, little devil. Hi, Tanika. Hi, Shrestha. ನನಗೊಂದು ಗುಡ್ ನ್ಯೂಸ್ ಹೇಳೋಣ ಅಂತ ಕಾಲ್ ಮಾಡಿದೆ. ನೀನು ಇಮಿಡಿಯೇಟ್ ಆಗಿ ನಮ್ಮ ಆಫೀಸ್ಗೆ ಜಾಯಿನ್ ಆಗ್ಬೋದು. ಎಸ್, ನಾನು ಎಲ್ಲಾನು ಸೆಟ್ ಮಾಡಿದ್ದೀನಿ. ನೀನ್ ಯಾವಾಗ ಬೇಕಿದ್ರು ಬಂದು ಜಾಯಿನ್ ಆಗ್ಬೋದು. ನನ್ನ ಆಫೀಸಿಗೆ ಜಾಯಿನ್ ಆಗ್ತಿರೋ ವಿಷಯ ಏನಾದ್ರು ಬಾಗಿಲಿಗೆ ಹೇಳಿದ್ಯಾ? ನಾನ್ ಯಾಕೆ ಅವಳಿಗೆ ಹೇಳಕ್ ಹೋಗ್ಲಿ, ಅವಳಿಗಿನ್ನೂ ಈ ವಿಷಯ ಗೊತ್ತಿಲ್ಲ. ಗುಡ್, ಗೊತ್ತಾಗದೇ ಬೇಡ. ನಾನೇ ಅಲ್ಲಿಗೆ ಬಂದು ಸರ್ಪ್ರೈಸ್ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಕನಿಕಾ. ಹಲೋ, ನಿನ್ ಥ್ಯಾಂಕ್ಸ್ಗೋಸ್ಕರ ನನಗ್ ಹೆಲ್ಪ್ ಮಾಡಿಲ್ಲ. ನಮ್ಮ ಆಫೀಸಿಗೆ ಬಂದ್ಮೇಲೆ ನೀನ್ ನನಗ್ ಹೆಲ್ಪ್ ಮಾಡ್ಬೇಕು, ನಮ್ ಪರವಾಗಿರ್ಬೇಕು, ಗೊತ್ತಾಯ್ತಾ? ಐ ನೋ ನೀನ್ ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ನಾನು ಎಲ್ಲಾನು ಮಾಡೋದಕ್ಕೆ ರೆಡಿ ಇದ್ದೀನಿ. ನಾವಿಬ್ರು ಸೇರ್ಕೊಂಡು ಆ ಭಾಗ್ಯನ್ಗೆ ನರ್ಕ ತೋರಿಸ್ಬೇಕು. ದಟ್ಸ್ ಆಲ್. ಸರಿ, ನಾನು ಮತ್ತೆ ಕಾಲ್ ಮಾಡ್ತೀನಿ. ಓಕೆ, ಬಾಯ್. ಭಾಗ್ಯ ನಿನ್ನ ಮೀಟ್ ಮಾಡಕ್ಕೆ ಯಾರು ಬರ್ತಿದ್ದಾರೆ ಅಂತ ನೀನು ಗೆಸ್ ಕೂಡ ಮಾಡಿರಲ್ಲ. ನಿನ್ಗೆ ಬಿಗ್ 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 ಕಾದಿದೆ. ಕನ್ನಿಕಾನೇ ಯಾರನ್ನೋ ಕೆಲ್ಸಕ್ಕೆ ರೆಫರ್ ಮಾಡಿದಾಳೆ ಅಂತ ಹೇಳಿದ್ರಲ್ಲ ಆದಿಯವರು, ಯಾರಿರ್ಬೋದು ಅದು? ಅವರನ್ನ ಮೀಟ್ ಮಾಡೋದಕ್ಕೆ ಕಾಯ್ತಾ ಇದ್ದೀನಿ ನಾನು. ಕಾಫಿ ತಗೊಳ್ಳಿ. ರೀ ರೀ ಏನಾಯ್ತು ಅಂತ ನಾನ್ ನಿಮ್ಮನ್ನ ಕೇಳ್ಬೇಕು. ಯಾಕೆ ಕೂತಿದ್ದೀರಾ? ಏನಾಯ್ತು ನಿಮಗೆ? ಏನಿಲ್ಲ ಕುಸುಮ, ತನ್ವಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಆ ಮಗು ಯಾಕೆ ಹೀಗೆ ಮಾಡ್ತು ಅಂತಲೇ ಅರ್ಥ ಆಗ್ತಾ ಇಲ್ಲ. ಹೌದು, ನಾನು ಅದನ್ನೇ ಹೇಳ್ತಿರೋದು. ಅಲ್ಲ, ಎಲ್ಲಾರನ್ನು ಬಿಟ್ಟು ಹೋಗಿ ಹೋಗಿ ಆ ಮನೆ ಹಾಳನ್ ಜೊತೆ ಸೇರ್ಕೊಂಡಿದ್ದಾಳಲ್ಲ, ಏನ್ ಹೇಳ್ಬೇಕು ಅವಳಿಗೆ? ಏಯ್, ನೀನ್ ಯಾಕೆ ಇಲ್ಲಿಗೆ ಬರಕ್ ಹೋದೆ? ಯಾರೇ ಹೇಳಿದ್ದು ನಿನಗೆ ಇಲ್ಲಿಗೆ ಬರಕ್ಕೆ? ಕುಸುಮ, ನೀನ್ ಈ ಕೋಪ ಮಾಡ್ಕೊಂಡ್ರೆ ಮಗು ಭಯ ಆಗಲ್ವಾ ಹೇಳು? ಮಗುನ ಇವಳು ಮಗು ತರ ನಡ್ಕೊಂಡಿದ್ದಾಳ ಇವಳು. ತನ್ವಿ ಸಾಕು. ನೀವ್ ಅತಿಯಾದ ಕಾಳಜಿ ತೋರಿಸೋ ಅವಶ್ಯಕತೆ ಇಲ್ಲ. ದೀಪ್ತಿಯಮ್ಮ, ಯಾಕೆ ಕೂಗಾಡ್ತಿದ್ದೀರಾ? ಆಗ ಹೋಗಿದ್ದಕ್ಕೆ ಕೂಗಾಡಿ ಏನು ಪ್ರಯೋಜನ ಇಲ್ಲ. ತನ್ವಿ, ನೀ ಬಾರೆ ಒಳಗೆ. ಎಲ್ಲಿಗೆ ಬರ್ತಿದ್ಯಾ? ನಾ ಕೇಳೋ ಪ್ರಶ್ನೆಗೆ ಉತ್ತರ ಕೊಟ್ಟ ಮೇಲೆ ಮನೆ ಒಳಗ್ ಕಾಲಿಡ್ಬೇಕು. ಹೇಳೋ, ಯಾಕೆ ಬರಕ್ ಹೋದೆ ನೀನ್ ಇಲ್ಲಿಗೆ? ದೀಪ್ತಿಯಮ್ಮ, ಏನಂತ ಪ್ರಶ್ನೆ ಕೇಳ್ತಿದ್ದೀರಾ ನೀವು? ಅಲ್ಲ, ಮೊಮ್ಮಗಳ ಹತ್ರ ಕೇಳೋ ಪ್ರಶ್ನೆನಾ ಇದು? ಇದು ಅವಳ ಮನೆ ಅಲ್ವಾ? ಭಾಗ್ಯ ನೋಡಿದ್ರೆ ಆ ತರ ಆಡ್ತಾಳೆ, ನೀವು ನೋಡಿದ್ರೆ ಈ ತರ ಆಡ್ತಿದ್ರ. ಒಂದ್ಸಲ ಕೋಪ ಮಾಡ್ಕೊಂಡು ಏನಾಯ್ತು ಅಂತ ನಿಮ್ಗೆ ಗೊತ್ತಿದೆ ತಾನೆ? ಈಗ ನೀವು ಹಾಗೆ ಆಡ್ತಿದ್ರ. ಹೌದು ಕುಸುಮ, ತನ್ವಿ ಪಾಪ ಹುಡುಗಾಟದಲ್ಲಿ ಏನೋ ಮಾಡಿದಾಳೆ. ಅದನ್ನ ನೀನ್ ಯಾಕೆ ಅಷ್ಟೊಂದು ಮನ್ಸಿಗೆ ಹಚ್ಕೊತೀಯ? ಅವಳು ಒಳಗ್ ಬರ್ಲಿ. ಮಗು ಮನೆಗ್ ಬಂದಿದೆ, ಸುಮ್ನೆ ಒಳಗಡೆ ಕರೆಯೋದ್ ಬಿಟ್ಟು ತಲೆ ಎಲ್ಲ ಮಾತಾಡ್ತಿದ್ದೀರಾ ನೀವು. ಆಗಲ್ಲ, ಅಷ್ಟೆಲ್ಲ ಉಪಚಾರ ಮಾಡಿ ಒಳಗ್ ಕರ್ಕೊಳಕ್ಕೆ ಇವಳೇನ್ ಸಣ್ಣ ಕೆಲ್ಸ ಮಾಡಿದಾಳ? ಇಲ್ಲ ತಾನೆ? ಅಲ್ಲ, ಇವಳು ಮಾಡಿರೋ ಘನಂದಾರಿ ಕೆಲ್ಸನ ಮರ್ತು ಬಿಟ್ಟು ಏನ್ ಆರಾಮಾಗಿ ಮಾತಾಡ್ತಿದ್ದೀರಲ್ಲ ನೀವಿಬ್ರು?
ಇವಳು ಮಾಡಿರೋದಕ್ಕೆ ಭಾಗ್ಯ ಎಷ್ಟು ನೋವು ಅನುಭವಿಸಿದ್ಲು ಅಂತ ನಿಮಗೂ ಗೊತ್ತು ತಾನೇ ಸುನಂದ? ಕುಸುಮಾ, ಈಗ ಅದೆಲ್ಲ ಯಾಕೆ? ಮೊದ್ಲು ಅವಳು ಒಳಗ್ ಬರ್ಲಿ, ಆರಾಮ್ ಮಾತಾಡೋಣ. ಹಾ, ಅದೇ ತಾನೆ. ಬಾ ಬಾ ನೀನ್ ಬಾ. ಕೂತ್ಕೊ, ನಾನು ಕಾಫಿ ಮಾಡ್ಕೊಂಡ್ ಬರ್ತೀನಿ. ನಾನು ಇಲ್ಲಿ ಕುತ್ಕೊಂಡು ಕಾಫಿ ಕುಡಿಯಕ್ ಬಂದಿಲ್ಲ. ನಂದೊಂದಿಷ್ಟು ಬಟ್ಟೆ ಮತ್ತೆ ನೋಟ್ಸ್ ತಗೊಳಕ್ ಬಂದಿದ್ದೀನಿ. ನಾನೇನ್ ಇಲ್ಲಿ ಇರೋಳಲ್ಲ, ನನ್ ಮತ್ತೆ ಪಪ್ಪನ ಮನೆಗೆ ಹೋಗೋಳು. ಏನ ಪಪ್ಪನ ಹತ್ರ ಹೋಗ್ತೀಯ? ಪಪ್ಪನ ಹತ್ರ ಹೋಗ್ತೀನಿ ಅಂದ್ರೆ ನಿನ್ನ ಬಿಡೋರು ಯಾರೋ? ಯಾರು ಬಿಡ್ಬೇಕು ಅಂತ ಏನಿಲ್ಲ ಅಜ್ಜಿ, ನಾನ್ ಹೋಗ್ತೀನಿ ಅಂದ್ರೆ ಹೋಗೇ ಹೋಗ್ತೀನಿ. ನಾನ್ ನಿರ್ಧಾರ ಮಾಡಾಗಿದೆ. ಓ, ಇವಳು ನಿರ್ಧಾರ ಮಾಡಾಗೋಗಿದೆಯಂತೆ. ನಿರ್ಧಾರ ಮಾಡಕ್ಕೆ ನೀನೇನು ದೊಡ್ಡ ಮನುಷ್ಯೇನೆ? ಸರಿಯಾಗಿ ಬುದ್ಧಿನೂ ಬಂದಿಲ್ಲ. ನಿರ್ಧಾರ ಅಂತೆ ನಿರ್ಧಾರ ಮಾಡ್ತಾಳಂತ ಇವಳು. ಇಷ್ಟಕ್ಕೂ ಇರೋಳೆ ಆಗಿದ್ದಿದ್ರೆ ಇಲ್ಲಿಗೆ ಯಾಕೆ ಬಂದೆ ನೀನು? ಹೇಳಿದ್ನಲ್ಲ ಅಜ್ಜಿ, ಒಂದಿಷ್ಟು ಬಟ್ಟೆ ಮತ್ತೆ ನೋಟ್ಸ್ ತಗೊಂಡೋಗಕ್ ಬಂದಿದ್ದೀನಿ ಅಂತ. ಅದ್ ಬಿಟ್ರೆ ಬೇರೆ ಏನಿಲ್ಲ. ಓಹೋ, ಕೇಳಿಸ್ಕೊಂಡ್ರಾ ನೀವು? ಪಾಪ ಮಗು ಗೊತ್ತಾಗಲ್ಲ ಬಂದಿದೆ, ಅಯ್ಯೋ ಪಾಪ ಅಂತ ಏನೇನೋ ಅಂತಿದ್ರಿ. ನೋಡಿದ್ರ ಈಗ ಮಗು ಮಾತಾಡೋದು. ಅದೇನೋ ತಗೊಂಡ್ ಹೋಗಕ್ ಮಾತ್ರ ಬಂದಿದ್ದಾಳಂತೆ, ಆದ್ರೆ ಇರೋದು ಮಾತ್ರ ಪಪ್ಪನ ಜೊತೆ ಇರ್ತಾಳಂತೆ ಮಗು. ಕುಸುಮಾ, ಸಮಾಧಾನ ಮಾಡ್ಕೊ, ನಾನ್ ಮಾತಾಡ್ಸ್ತೇನೆ. ಅಂದ ಏನೋ ಆಗಿದ್ದೆಲ್ಲ ಆಗೋಯ್ತು ಮಗು. ಈಗ ಅದನ್ನೇ ಕೆದಕಿ ಏನ್ ಪ್ರಯೋಜನ ಹೇಳೋ? ನಿನ್ ಮನ್ಸು ನನಗೆ ಅರ್ಥ ಆಗತ್ತೆ ಬಿಟ್ಟ. ನೋಡು, ಹಳೆದನ್ನೆಲ್ಲ ಮರ್ತು ನಮ್ ಜೊತೆ ಖುಷಿಯಾಗಿರು, ಆಯ್ತಾ? ಹೌದು ತನ್ವಿ, ತಾತ ಹೇಳ್ತಾ ಇರೋದು ಸರಿಯಾಗಿದೆ ಕಣೆ. ನೋಡು, ಆಗಿದ್ದೆಲ್ಲ ಒಂದ್ ಕೆಟ್ಟ ಘಟನೆ ಅಂತ ಮರ್ತ್ಬಿಡು. ಇಲ್ಲೇ ಬಂದಿರೆ ಎಲ್ರ ಜೊತೆ ಖುಷಿಯಾಗಿರೋಣ ಕಣೆ. ಅಲ್ಲ, ನಿಮ್ಮಿಬ್ಬರಿಗೆ ಏನಾಗಿದೆ? ಯಾಕೆ ಅವಳ ಹತ್ರ ಈ ತರ ಬೇಡ್ಕೋತಿದ್ದೀರಾ ಅಂತ? ಅವಳಿಗೆ ನಾವ್ ಅವಳ ಮೇಲೆ ಇಟ್ಟಿರೋ ಪ್ರೀತಿನೂ ಗೊತ್ತಿಲ್ಲ. ಅವಳು ಇಲ್ದೇ ಇರ್ಬೇಕಾದ್ರೆ ನಾವೆಲ್ಲ ಎಷ್ಟು ನೋವು ಅನುಭವಿಸ್ತಿದೀವಿ ಅನ್ನೋದು ಗೊತ್ತಿಲ್ಲ. ಅರ್ಥನೂ ಆಗಲ್ಲ ಬಿಡಿ. ನಿನ್ ಪಪ್ಪ ನನ್ ಸೊಸೆ ಭಾಗ್ಯಂಗೆ ಎಷ್ಟೆಲ್ಲ ನೋವು ಕೊಟ್ಟಿದ್ದಾನೆ ಅನ್ನೋದು ನಿನಗೂ ಗೊತ್ತು ತಾನೆ? ಈಗ ನೀನು ಕೊಡ್ಬೇಕು ಅಂತಿದೀಯಾ? ನೋಡು, ನೀನು ನಮ್ಮನ್ನೆಲ್ಲ ಬಿಟ್ಟು ನಿನ್ ಫ್ರೆಂಡ್ ಮನೇಲಿ ಇದ್ದಿದ್ರೆ ನಾವು ಯಾರು ನಿನಗೇನು ಹೇಳ್ತಿರ್ಲಿಲ್ಲ. ಪಾಪ ಕೋಪ ಮಾಡ್ಕೊಂಡಿದೆ ಹುಡುಗಿ, ಹೋಗಿದೆ ಅಂತ ನಿನ್ನನ್ನ ಕ್ಷಮಿಸ್ತಿದ್ವಿ. ಆದ್ರೆ ಹೋಗಿ ಹೋಗಿ ನೀನು ಆ ಇಬ್ರು ಮನೆ ಹಾಳ್ರ ಮನೆಗೆ ಹೋಗಿದೀಯಾ. ನಿನಗೇನು ಹೇಳ್ಬೇಕು? ಅಂದ್ರೆ ನನ್ ಮನೆ ಬಿಟ್ಟು ಹೋಗಿರೋದಕ್ಕೆ ನಿಮ್ ಯಾರಿಗೂ ಬೇಜಾರಿಲ್ಲ. ನನ್ ಪಪ್ಪನ್ ಜೊತೆ ಇರೋದಕ್ಕೆ ನೀವ್ ಬೇಜಾರ್ ಮಾಡ್ಕೊಂಡಿದ್ದೀರಾ ಅಲ್ವಾ? ಹೌದು, ಅದಕ್ಕೆ ಕೋಪ ಬಂದಿರೋದು. ಹಾಗಿದ್ರೆ ಇನ್ನೂ ಕೋಪ ಮಾಡ್ಕೊಳ್ಳಿ, ನಾನು ಅಲ್ಲೇ ಹೋಗಿರ್ತೀನಿ. ತನ್ವಿ, ತನ್ವಿ ಮಾತ್ ಕೇಳೆ. ತನ್ವಿ, ತನ್ವಿ, ಏನ್ ಪುಟ್ಟ ಇದು? ಕೋಪ ಮಾಡ್ಕೋಬೇಡ, ನಾನು ಹೇಳೋದನ್ನ ಕೇಳು. ತನ್ವಿ ಮಾತ್ ಕೇಳೆ, ಎಲ್ಲ ಸರಿ ಹೋಗುತ್ತೆ ಕಣೆ. ತನ್ವಿ, ಆಗಲ್ಲ ಅಜ್ಜಿ, ನಾನು ಹೋಗ್ತಾ ಇದೀನಿ ಅಂದ್ರೆ ಹೋಗ್ತಾ ಇದೀನಿ ಅಷ್ಟೇ. ತನ್ವಿ, ಕೇಳು ಮಾತ್ನ. ಇಲ್ಲಿ ಕೇಳು ತನ್ವಿ, ತನ್ವಿ, ಒಂದ್ ನಿಮಿಷ ಕಡೆ ನೋಡ್ರೆ, ಇನ್ನೇನ್ ಸ್ವಲ್ಪ ಹೊತ್ತಿಗೆ ಅಮ್ಮ ಬಂದ್ಬಿಡ್ತಾಳೆ. ಅವಳ ಜೊತೆ ಮಾತಾಡೋಣಂತೆ. ಅವಳು ನಿನಗೆ ಹೊಡೆದಿದ್ದಕ್ಕೆ ನಾನು ಅವಳಿಗೆ ಸುಮಾರು ಸರಿ ಬೈದಿದ್ದೀನಿ ಕಣೆ. ನೋಡೆ, ಈಗ್ಲೂ ನಾನು ನಿನ್ ಮುಂದೆ ಅವಳಿಗೆ ಬೈತೀನಿ. ಅವಳು ಮಾಡಿದ ತಪ್ಪು ಅಂತ ಅವಳಿಗೆ ಅರ್ಥ ಮಾಡ್ಸೋಣ. ನನ್ನ ಮಾತು ಕೇಳ್ಬಿಟ್ಟ, ನನ್ನ ಮಾತು ಕೇಳೆ. ನೋಡ್ಕಂದ, ನಾವ್ ಕೂತ್ ಮಾತಾಡಿದ್ರೆ ಎಲ್ಲ ಸರಿಯಾಗಿತ್ತು ಮಗಳ. ನಾವೆಲ್ಲ ಒಂದೇ ಕುಟುಂಬ, ಒಟ್ಟಾಗಿದ್ದನ್ನೇ ಚಂದ. ಈಗ ಹೊರಗಡೆ ಹೋಗಿ ಉಳಿಯೋ ಚಂದ ಇಲ್ಲ ಪುಟ್ಟ. ತನ್ವಿ, ಅಲ್ಲಿ ಹೋದ್ರೆ ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ಳೋರು ಯಾರೂ ಇಲ್ಲ ಪುಟ್ಟ. ಅಷ್ಟೊಕ್ಕ ಅಲ್ಲಿಗೆ ಇವಾಗ ಹೇಗೆ ಹೋಗ್ತೀಯಾ? ಅಲ್ಲಿಂದ ಕಾಲೇಜಿಗೆ ಹೇಗೆ ಹೋಗ್ತೀಯಾ? ಅಲ್ಲಿ ತಿಂಡಿ ಎಲ್ಲ ಕೊಟ್ಟು ಭಾಗ್ಯ ತರ ನೋಡ್ಕೊಳ್ಳೋರು ಯಾರಿದ್ದಾರೆ ಕಂದ? ಶ್ರೇಷ್ಠ ಆಂಟಿ ಇದ್ದಾರೆ.
ಏನೇ ಹೇಳ್ತಿದ್ಯಾ? ಹೌದು, ತನಕ ಕರ್ಕೊಂಡ್ ಬಂದಿರೋದು. ಕೆಳಗಡೆ ನನಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ಅವರು ನನ್ನ ಚೆನ್ನಾಗಿ ನೋಡ್ಕೋತೀನಿ, ಏನು ತೊಂದರೆ ಆಗಲ್ಲ ಅಂತ ಹೇಳಿದ್ದಾರೆ. ಇದೆಲ್ಲ ಮನೆ ಹಾಳಿ ಕೆಲ್ಸನಾ? ಮಾಡ್ತೀನಿ ಅವಳಿಗೆ. ಅಲ್ಲ, ತಂದಿ ಮನೆಗೆ ಹೋಗಿ ಇಷ್ಟೊತ್ತಾಯ್ತು, ಇದ್ರ ಎಫೆಕ್ಟ್ ಇನ್ನೂ ಬಂದಿಲ್ವಲ್ಲ. ನಾನು ಇದ್ದೀನಿ ಅಂತ ಕುಸುಮ ಆಂಟಿ ಗೊತ್ತಾಗಿ ರುದ್ರ ತಾಂಡವ ಆಡ್ಕೊಂಡ್ ಬರ್ಬೇಕಿತ್ತಲ್ವಾ? ಹಾ, ನಾನ್ ಅಂದ್ಕೊಂಡಂಗೆ ಆಯ್ತು. ಅರೆ, ನನ್ ಕುರಿ ಇನ್ನೂ ಬರ್ಲೇ ಇಲ್ವಲ್ಲ. ಕುರಿ ಕೆಳಗಡೆ ಬರ್ಲಿಲ್ಲ ಅಂದ್ರೆ ನಾನ್ ಮಾಡ್ತಿರೋ ನಾಟಕ ಎಲ್ಲ ವೇಸ್ಟ್ ಆಗ್ಬಿಡುತ್ತಲ್ವಾ? ಹಾ, ಇವಾಗಿದೆ ಮಜಾ. ಏಯ್, ನೀನ್ ಹೆಣ್ಣ ಹೆಮ್ಮಾರಿನ? ನಿನಗ್ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವಾ? ಏ ಮನೆ ಹಾಳಿ, ಮನೆ ಒಡೆಕ್ ಒಂದ್ ಅವಕಾಶ ಸಿಗ್ಲಿ ಅಂತ ಯಾವತ್ತೂ ಕಾಯ್ತಾನೆ ಇರ್ತೀಯಲ್ವಾ ನೀನು? ಇವಳನ್ನ ಕರ್ಕೊಂಡ್ ಬಂದು ಮನೆಗ್ ಸೇರ್ಸೋದು ನಿನ್ ಜವಾಬ್ದಾರಿ ತಾನೆ, ಮತ್ತ್ಯಾಕೆ ನಿನ್ ಮನೇಲಿ ಉಳಿಸ್ಕೊಂಡೆ? ಅರೆ, ಅದ್ ಹೇಗ್ ಕಳ್ಸಕ್ಕಾಗುತ್ತೆ ಸುನಂದ ಆಂಟಿ, ನೀವೇ ಹೇಳಿ. ಪಾಪ ತಂದಿ ಅಷ್ಟು ಬೇಜಾರಲ್ಲಿ ನೋವಲ್ಲಿ ನನ್ ಮನೆಗ್ ಬಂದ್ಲು. ಮನೆಗ್ ಬೇಜಾರಾಗಿ ಬಂದಿರೋಳಿಗೆ ಸಮಾಧಾನ ಮಾಡ್ಬೇಕು ತಾನೆ, ಅದಕ್ಕೆ ಸಮಾಧಾನ ಮಾಡಿ ಅಲ್ಲೇ ಉಳಿಸ್ಕೊಂಡೆ. ಆಂಟಿ, ನೋವಲ್ಲಿದ್ದವ್ರಿಗೆ ಸಮಾಧಾನ ಮಾಡೋದು ನನ್ ಕರ್ತವ್ಯ ಅಲ್ವಾ? ನಿಮ್ಗೇನೋ ಅವಳ ಮೇಲೆ ಕಾಳಜಿ ಇಲ್ಲ ಅಂದ್ರೆ ನನ್ಗೂ ಇಲ್ಲ ಅಂತನಾ? ಏ ಸಾಕಮ್ಮ, ಬಾಯಿ ಮುಚ್ಚು. ಹೊಸ ನಾಟಕ ಶುರು ಮಾಡಿದ್ಯಾ ನೀನು? ಅರೆ ಅಂಕಲ್, ನಾನೆಲ್ಲ ನಾಟಕ ಮಾಡ್ದೆ, ಇರೋದನ್ನೇ ಹೇಳ್ತಾ ಇದ್ದೀನಿ. ತಂದಿಗೆ ಪ್ರೀತಿ ಕೊಡೋ ಮನಸ್ಸಿನ ಅವಶ್ಯಕತೆ ಇತ್ತು. ನನ್ಗೂ ತಂದೆ ಅಂದ್ರೆ ತುಂಬಾ ಇಷ್ಟ ಅಂಕಲ್. ಅದಕ್ಕೆ ತಂದಿನ ಅಲ್ಲೇ ಉಳಿಸ್ಕೊಂಡೆ, ಸಮಾಧಾನ ಮಾಡದೆ ಪ್ರೀತಿ ಕೊಟ್ಟೆ. ಓಹೋ, ಸಮಾಧಾನ ಮಾಡಕ್ಕೆ ಪ್ರೀತಿ ಕೊಡಕ್ಕೆ ನೀನ್ ಯಾವ ಸೀಮೆ ದೊಣ್ಣೆ ನಾಯ್ಕಿನೇ? ನೀನಿಗ್ ಯಾಕೆ ಅದೇ ಕೆಲ್ಸ ಇಲ್ಲ? ನೀ ಬಂದಿದ್ದು ನಮ್ಗೆ ನೆಮ್ಮದಿ ಇಲ್ದೇ ಇರೋ ತರ ಆಗೋಗಿದೆ. ಎಷ್ಟು ಚೆನ್ನಾಗಿತ್ತು ನಮ್ ಸಂಸಾರ ಗೊತ್ತಾ ನಿನಗೆ? ನೀ ಬಂದ್ ಎಲ್ಲ ಹಾಳು ಮಾಡ್ಬಿಟ್ಟಿಯಲ್ಲೇ. ಅಲ್ಲ, ಒಂದ್ ಮನೆ ಸಂಸಾರದ ಎಲ್ಲಾ ಖುಷಿನೂ ಕಿತ್ಕೊಂಡ್ಬಿಟ್ಟಿಯಲ್ಲ ನೀನು. ನಿನ್ ಮನೇಲಿ ನಿಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟಿದ್ದೇನಾ ನಿನ್ಗೆ? ಆಂಟಿ ಪ್ಲೀಸ್, ನೀವೇನಾದ್ರೂ ಬೈಯೋದ್ ಹಾಗಿದ್ರೆ ನನ್ಗೆ ಬೈರಿ. ತಂಗಿ ಮತ್ತೆ ತಾಂಡವ್ಗೋಸ್ಕರ ಎಲ್ಲಾನು ಸಹಿಸ್ಕೊಳ್ತೀನಿ. ಬಟ್ ಪ್ಲೀಸ್, ಇದ್ರ ಮಧ್ಯದಲ್ಲಿ ನಮ್ಮ ಅಪ್ಪ ಅಮ್ಮನ ಎಳಿಬೇಡಿ. ತಂಗಿಗೆ ತಾಂಡವ್ಗೆ ನೀವೆಲ್ರೂ ಇದ್ದೀರಾ, ಬಟ್ ನನ್ಗೆ ಯಾರೂ ಇಲ್ಲ, ನಾನು ಒಬ್ಳೆ. ಅವ್ರ ಪಾಲಿಗೆ ಮಗಳಿಲ್ಲ, ಸತ್ತೋಗಿದ್ದಾಳೆ ಅಂತ ಹೇಳಿರ್ಬಹುದು, ಆದ್ರೆ ನನ್ಗೆ ನಮ್ಮಪ್ಪ ಅಮ್ಮನೇ ಎಲ್ಲ. ಪ್ಲೀಸ್ ಅವ್ರಿಗೆ ಬೈಬೇಡಿ. ಏ ಸಾಕು, ಮುಚ್ಚು ಬಾಯಿ. ನಿಮ್ಮ ಅಪ್ಪ ಅಮ್ಮ ನಿನ್ನ ಬಿಟ್ಟು ಹೋಗಿರೋದು ಯಾಕೆ ಹೇಳು? ನೀ ಮಾಡಿರೋ ಕರ್ಮ ಕಾಂಡಕ್ಕೆ. ನೀನಿಂತ ಮನೆ ಹಾಳಿ ಅಂತ ಪಾಪ ಅವ್ರಿಗೆ ಗೊತ್ತಿರ್ಲಿಲ್ಲ. ಗೊತ್ತಾದ ಮೇಲೆ ಅವ್ರಿಗೆ ನಿನ್ನ ಮಗಳು ಅಂತ ಒಪ್ಕೊಳ್ಳಕ್ಕೆ ಅವ್ರ ಮನಸ್ಸಾಕ್ಷಿ ಒಪ್ಪಲಿಲ್ಲ. ಅದಕ್ಕೆ
ನಿನ್ನ ಬಿಟ್ಟು ದೂರ ಹೋದ್ರು. ತನ್ವಿ, ನೋಡ್ದ್ಯಾ ಇವರೆಲ್ಲ ಏನ್ ಹೇಳಿದ್ರು ಅಂತ? ಏನು ಮಾಡಿಲ್ಲ ಅಂದ್ರು ಇವ್ರಗಳ ಬಾಯಲ್ಲಿ ಇದನ್ನೆಲ್ಲ ಕೇಳಿಸ್ಕೋಬೇಕು. ಇದಕ್ಕೆ ತನ್ವಿ ನಾನ್ ಬರಲ್ಲ ಅಂದಿದ್ದು. ಏಯ್, ಸಾಕು ನಿಲ್ಸೆ ನಿನ್ ನಾಟಕನ. ಕಪಾಳಕ್ 4 ಬಾರಿಸ್ತೀನಿ ನೋಡ್ ನಿನಗೆ. ಅಜ್ಜಿ ಪ್ಲೀಸ್, ಇದ್ರಲ್ಲಿ ಶ್ರೇಷ್ಠ ಆಂಟಿ ಏನು ತಪ್ಪಿಲ್ಲ. ಅವ್ರಿಗೆ ಇಲ್ಲಿ ಬರಕ್ ಇಷ್ಟನೇ ಇರ್ಲಿಲ್ಲ, ಆದ್ರೂ ನನಗ್ ಹೆಲ್ಪ್ ಮಾಡ್ಬೇಕು ಅಂತ ಬಂದ್ರು. ಆದ್ರೆ ನೀವೆಲ್ಲ ಅವರಿಗೆ ಅವಮಾನ ಮಾಡ್ತಿದ್ದೀರಾ. ಏ ತನ್ವಿ, ನೀನು ಮುಚ್ಚೆ ಬಾಯಿ, ಇಲ್ಲಾಂದ್ರೆ ನಿನಗೂ 4 ಬಾರಿಸ್ತೀನಿ. ಪೆದ್ದಿ ತರ ಆಡ್ತಾ ಇದ್ದಾಳೆ. ಈ ಮೊಸ್ಲೆ ಕಣ್ಣೀರಿಗೆ ಮರಣ ಆಗ್ಬೇಡ ನೀನು. ಅಜ್ಜಿ ಏನೇನೋ ಹೇಳ್ಬೇಡಿ. ಪಾಪ ಶ್ರೇಷ್ಠ ಆಂಟಿ ನಿಮ್ಗಳಿಗೆಲ್ಲ ಏನು ಹೇಳಿಲ್ಲ, ಆದ್ರೆ ನೀವೆಲ್ಲ ಅವ್ರಿಗೆ ಏನೇನೋ ಹೇಳಿ ಬೇಜಾರ್ ಮಾಡ್ತಿದ್ದೀರಾ. ಸಾಕು, ಇಲ್ಲಿಗೆ ಎಲ್ಲಾನು ನಿಲ್ಸಿ. ತನ್ವಿ, ಶ್ರೇಷ್ಠ ಆಂಟಿ ಬನ್ನಿ ಹೋಗೋಣ. ಅಲ್ಲ, ಎಷ್ಟು ಧೈರ್ಯ ಇರ್ಬೇಡ ಆ ಶ್ರೇಷ್ಠಂಗೆ. ಇಷ್ಟೆಲ್ಲ ಆದ್ಮೇಲೂನು ನಮ್ಮನೆ ಬಾಗಿಲಿಗೆ ಬಂದಿದ್ದಾಳಲ್ಲ. ಇವತ್ತು ಸರಿಯಾಗಿ ಗ್ರಾಚಾರ ಬಿಡಿಸಿದೀನಿ ಅವಳಿಗೆ. ಒಂದ್ ಸ್ವಲ್ಪ ಆದ್ರೂ ಮಾನ ಮರ್ಯಾದೆ ಅನ್ನೋದು ಇದ್ರೆ ಇನ್ನೊಂದ್ ದಿವ್ಸ ನಮ್ಮನೆ ಬಾಗ್ಲಕ್ ಕಾಲಿಡಲ್ಲ ಅವಳು. ಏನ್ ಚಂದ ಇದೆಲ್ಲ, ಅಕ್ಕಪಕ್ಕದ ಮನೆಯವರೆಲ್ಲ ನೋಡೋ ಹಾಗೆ. ಅಕ್ಕಪಕ್ಕದವ್ರು ನೋಡ್ತಾ ಇದ್ರು ಅಂತ ಸುಮ್ಮನೆ ಬಿಟ್ಟೆ, ಇಲ್ಲ ಅಂದ್ರೆ ಕೆನ್ನೆ ಊದಿಸ್ತಾ ಇದ್ದೆ. ತನ್ವಿ ಬೇರೆ ಅಡ್ಡ ಬಂದ್ಬಿಟ್ಲು. ಕುಸುಮ, ಯಾಕೆ ಇಷ್ಟ ಮಾಡ್ಕೊಂಡು ಏನೇನೋ ಮಾತಾಡ್ತಾ ಇದೀಯ ನೀನು? ಯಾಕೆ ಸಿಟ್ಟು ಮಾಡ್ಕೊಂಡಿದೀನಿ ಅಂತ ನಿಮಗ್ ಗೊತ್ತೇನ್ರಿ? ಯಾವ ಮುಖ ಇಟ್ಕೊಂಡು ಆ ಮನೆ ಹಾಳಿ ಶ್ರೇಷ್ಠ ನಮ್ಮನೆ ಬಾಗಿಲಿಗೆ ಬರ್ತಿದ್ದಾಳೆ? ಕುಸುಮ, ನಿನಗೆ ಸ್ವಲ್ಪ ಆತರ ಜಾಸ್ತಿ. ನಮ್ಗ್ ಶ್ರೇಷ್ಠ ಮುಖ್ಯ ಅಲ್ಲ. ಅವಳತ್ರ ಜಗಳ ಮಾಡೋ ಬದಲು ಆ ತನ್ವಿನ ಪಾಪ ಒಳಗ್ ಕರ್ಸ್ಕೊಂಡು ಆರಾಮಾಗಿ ಅವಳ ಹತ್ರ ಮಾತಾಡಿದ್ರೆ ಆಗ ನಿನ್ನ ಒಪ್ಕೊಳ್ತಾ ಇದ್ದೆ. ನೀವ್ ಹೇಳ್ತಾ ಇರೋದು ಸರಿಯಾಗಿದೆ ಬೀಗ್ರೆ. ಅವಳ ಮೇಲೆ ಕೂಗಾಡ್ದೆ ಪ್ರೀತಿಯಿಂದ ಮಾತಾಡ್ಸಿದ್ರೆ ಮನ್ಸ್ ಬದಲಾಯಿಸಿ ನಮ್ ಜೊತೆನೆ ಇರ್ತಾ ಇದ್ಲೋ ಏನೋ. ನಿಮ್ಮಿಬ್ಬರಿಗೂ ಒಂದಿಷ್ಟಾದ್ರೂ ಬುದ್ಧಿ ಇದೆಯಾ? ನಾನೇ ಅವಳನ್ನ ಕರೆದು ಮಾತಾಡ್ಬೇಕು, ಹೋಗಿ ಹೋಗಿ ಆ ಮನೆ ಹಾಳಿ ಶ್ರೇಷ್ಠನ ಜೊತೆ ಕರ್ಕೊಂಡ್ ಬಂದಿದ್ದಾಳೆ. ಅದನ್ನ ನೋಡಿ ನನಗ್ ತಡ್ಕೊಳಕ್ ಆಗ್ಲಿಲ್ಲ. ಎಲ್ಲದಕ್ಕೂ ಹೀಗೆ ಆತರ ಪಟ್ರೆ ಹೇಗ್ ಬಿಡ್ತೀಯಮ್ಮ? ಅಲ್ಲ, ಯಾರ ಮೇಲೋ ಕೋಪ ಮಾಡ್ಕೊಂಡ್ರೆ ನಮ್ ಮನೆ ಮಗಳು ನಮ್ ಮನೆಗ್ ವಾಪಸ್ ಬರೋದ್ ಬೇಡ್ವಾ? ನೀವು ತನ್ವಿ ಮೇಲೆ ಹಾಗೆಲ್ಲ ಕೂಗಾಡ್ಬಾರ್ದಿತ್ತು. ತನ್ವಿನ ಮನೆ ಒಳಗ್ ಬಿಡಕ್ಕೆ ಎಷ್ಟೊಂದು ಕೂಗಾಡ್ದೆ ನೀನು. ಅದ್ರ ಬದಲು ಅವಳನ್ನ ಪ್ರೀತಿಯಿಂದ ಕರೆದು ಸಮಾಧಾನವಾಗಿ ಮಾತಾಡಿದ್ರೆ ಇಲ್ಲೇ ಉಳಿತಿತ್ತು. ಏನ್ ನಿಮ್ಮಿಬ್ಬರ ಮಾತಿನ ಅರ್ಥ? ನನ್ ಸೊಸೆ ಪಡ್ತಾ ಇರೋ ಕಷ್ಟಕ್ಕೆ ಒಂದು ಬಿಡಿಗಾಸು ಬೆಲೆ ಕೊಡದೆ ಹೋಗಿ ಹೋಗಿ ಆ ಮನೆ ಹಾಳಿ ಶ್ರೇಷ್ಠ ಸೇರ್ಕೊಂಡೋಳ್ಗೆ ನಾ ಮನೆ ಒಳಗ್ ಕರೆದು ಪ್ರೀತಿಯಿಂದ ಕೂಡಿಸಿ ಸಮಾಧಾನದಿಂದ ಮಾತಾಡ್ಬೇಕಿತ್ತ? ಅಲ್ಲ, ಶ್ರೇಷ್ಠನ್ ಕಟ್ಕೊಂಡು ನಮಗೇನಾಗ್ಬೇಕು ಅಂತಿದ್ದೀರಲ್ಲ ನೀವಿಬ್ರು. ಅಲ್ಲ, ಇಷ್ಟೆಲ್ಲ ಆಗಿರೋದು ತನ್ವಿಯಿಂದ ಅಂತ ಅನ್ಕೊಂಡಿದ್ದೀರಾ ನೀವು? ನನ್ನ ಮನಸ್ಸು ಹೇಳ್ತಾ ಇದೆ, ಕೇಳಿಸ್ಕೊಳ್ಳಿ. ಇಷ್ಟೆಲ್ಲ ಆಗಿರೋದಕ್ಕೆ ಕಾರಣ ಆ ಶ್ರೇಷ್ಠ ಅಂತ. ಅವಳೇ ನಮ್ ತನ್ವಿ ತಲೆಗೆ ಏನೇನೋ ತುಂಬಿಸಿ ನೀ ಮನೆ ಬಿಟ್ಟು ಬಾ ಅಂತ ಹೇಳ್ಕೊಟ್ಟಿರ್ಬೋದು. ಯಾರಿಗ್ ಗೊತ್ತು? ಕುಸುಮ, ಏನಾಗಿದೆ ಅಂತ ಸರಿಯಾಗಿ ಯಾರು ಇಲ್ಲ. ಸುಮ್ನೆ ವಿಷಯ ಗೊತ್ತಿಲ್ಲದೆ ಯಾಕೆ ಕೋಪ ಮಾಡ್ಕೊಳ್ತಿ ಹೇಳು? ಇಷ್ಟಕ್ಕೂ ತನ್ವಿ ಆತರ ಆಡೋದಕ್ಕೆ ಶ್ರೇಷ್ಠನೇ ಕಾರಣ ಅನ್ನೋದಕ್ಕೆ ನಮ್ಮ ಹತ್ರ ಏನ್ ಸಾಕ್ಷಿ ಇದೆ ಕುಸುಮ? ಆ ಶ್ರೇಷ್ಠನ ಬಿಟ್ಟು ಹಾಕಿ ತನ್ವಿ ಹತ್ರ ಆರಾಮಾಗಿ ನಿಂಗೆ ಮಾತಾಡಿದ್ರೆ ಭವಿಷ್ಯ ಎಲ್ಲ ಸರಿ ಹೋಗ್ತಾ ಇತ್ತು. ಅಂಗೈಯಲ್ಲಿರೋ ಹುಣ್ಣನ್ನ ನೋಡ್ಕೊಳಕ್ಕೆ ಕನ್ನಡಿ ಬೇಕೇನ್ರಿ? ಆ ಶ್ರೇಷ್ಠಂದು ಎಂಥ ಕಚಡ ಬುದ್ಧಿ ಅನ್ನೋದು ನನಗ್ ಚೆನ್ನಾಗ್ ಗೊತ್ತಿದೆ.
ಈಗಲೂ ನನ್ನ ಮನಸ್ಸು ದೃಢವಾಗಿ ಹೇಳ್ತಾ ಇದೆ, ಇಷ್ಟೆಲ್ಲ ಆಗಿರೋದಕ್ಕೆ ಅವಳ ಕೈವಾಡ ಇದೆ. ಅದ್ ಹೇಗಾದ್ರೂ ಹಾಳಾಗೋಗ್ಲಿ ಬಿಕ್ತಿಯಮ್ಮ, ಆದ್ರೆ ನೀವು ತನ್ವಿನ ಬೈಬಾರ್ದಿತ್ತು. ಮೊದ್ಲೇ ನಮ್ ಬಗ್ಗೆ ಕೋಪ ಮಾಡ್ಕೊಂಡು ಹೋಗಿದಾಳ ಅವಳು. ತಕ್ಷಣ ಅಷ್ಟೆಲ್ಲ ಕೂಗಾಡಿದ್ರೆ ನಮ್ ಬಗ್ಗೆ ಏನ್ ಅನ್ಕೊಳಲ್ಲ ಅವಳು. ಅಯ್ಯ ಅನ್ಕೊಂಡ್ರೆ ಅನ್ಕೊಳ್ಳಿ ಬಿಡಿ, ಅದೇನೋ ಅಂತಾರಲ್ಲ ಕೆಟ್ಟ ಮೇಲ್ ಬುದ್ಧಿ ಬಂತು ಅಂತ, ಆ ತರ ಆಮೇಲೆ ಅವಳಿಗೆ ಅರ್ಥ ಆಗಿ ಬುದ್ಧಿ ಬರುತ್ತೆ. ಆವಾಗ ಅವಳಿಗೆ ಅಯ್ಯೋ ನಾನು ಎಂಥ ದೊಡ್ಡ ತಪ್ಪು ಮಾಡಿದೆ ಅಂತ ಗೊತ್ತಾಗಿ ಮನೆಗ್ ಬಂದು ಈ ಅಜ್ಜಿ ಕಾಲ್ ಹಿಡಿಲಿಲ್ಲ ಅಂತ ಹೇಳಿ. ಅಯ್ಯೋ ನಾನ್ ನಿಮಗ್ ಹೇಳೋದ್ ಅರ್ಥನೇ ಆಗ್ತಾ ಇಲ್ಲ ಅನ್ಸತ್ತೆ. ಎಲ್ರ ಆಲೋಚನೆನೂ ಒಂದೇ ತರ ಇರಲ್ಲ ಬಿಕ್ತಿಯಮ್ಮ. ತನ್ನಿ ಇನ್ನು ಚಿಕ್ಕ ಹುಡುಗಿ, ಅವಳ ಮನ್ಸಲ್ಲಿ ಏನಿದೆ ಅಂತ ದೊಡ್ಡವರಾದ್ ನಾವು ಅರ್ಥ ಮಾಡ್ಕೋಬೇಕಲ್ವಾ. ಅವಳಿಗೆ ಅರ್ಥ ಆಗ್ಲಿ ಅಂತಾನೆ ನಾ ಸುಮ್ನಿರೋದು. ಎಷ್ಟ್ ದಿನ ಇರ್ತಾಳೆ ಆ ಉಸಿರುವಳ್ಳಿ ಜೊತೆ? 4 ದಿವಸ ಅಷ್ಟೇ. ಅಮ್ಮನ್ ಹುಡ್ಕೊಂಡು ಬರ್ಲೇಬೇಕು ಅವಳು. ಈ ಮನೇಲಿ ಯಾರಿಗ್ ಬುದ್ಧಿ ಹೇಳಕ್ಕಾಗತ್ತೆ ಹೇಳಿ? ಯಾರಿಗ್ ಫೋನ್ ಮಾಡ್ತಿದ್ದೀರಾ? ಭಾಗ್ಯನ್ಗೆ. ಯಾಕೆ? ಇಲ್ಲೇನ್ ನಡೀತು ಅಂತ ಹೇಳ್ತೀನಿ. ರೀ ಸುನಂದ, ಪಾಪ ಅಲ್ಲಿ ಕೆಲಸ ಮಾಡೋಳಿಗೆ ಯಾಕ್ರಿ ಈ ತರ ತೊಂದರೆ ಕೊಡ್ತೀರಾ ನೀವು? ಅಲ್ಲ ನೋಡಿ, ಇಲ್ಲಿ ನಡೆದಿದ್ದೆಲ್ಲ ಚಾಚು ತಪ್ಪನಂಗ ಅವಳಿಗೆ ಹೇಳ್ಬಿಟ್ರೆ ಅವಳ ತಲೆಲಿ ಅದನ್ನೇ ತುಂಬ್ಕೋತಾಳೆ. ಅವಳಿಗೆ ಕೆಲ್ಸದ ಕಡೆ ಗಮನ ಹೋಗಲ್ಲ. ಕಷ್ಟ ಆಗತ್ತೆ ಕೆಲ್ಸ ಮಾಡೋದು. ಕಷ್ಟ ಆದ್ರೆ ಎಲ್ಲ ಬಿಟ್ಟಿರ್ತಾಳೆ. ನೋಡಿ ಸುನಂದ, ತುಂಬಾ ಕಷ್ಟಪಟ್ಟು ಆ ಕೆಲ್ಸನ ಗಿಟ್ಟಿಸ್ಕೊಂಡಿದ್ದಾಳೆ. ಅಲ್ಲ, ಬರೀ ಮನೆ ಕೆಲ್ಸ, ಅಡಿಗೆ ಮನೆ ಕೆಲ್ಸ ಅಂತ ಇದ್ರಲ್ಲಿ ಕಳೆದು ಹೋಗಕ್ಕಾಗತ್ತ ನಮ್ ಭಾಗ್ಯ? ಅಂದ್ರೆ ಇಲ್ಲಿ ನಡೆದಿದ್ ಯಾವ್ದು ಹೇಳೋದ್ ಬೇಡ ಅಂತೀರಾ? ತಾಯಿ ಆದವಳು ಗೊತ್ತಾಗ್ಬೇಕು ತಾನೆ ಇದೆಲ್ಲ. ಹೇಳ್ಬೇಡಿ ಅಂತ ಹೇಳ್ತಿಲ್ಲ ನಾನು, ಇವಾಗ ಹೇಳ್ಬೇಡಿ ಅಂತ ಹೇಳ್ದೆ ಅಷ್ಟೇ. ಮನೆಗ್ ಬಂದ್ಮೇಲೆ ನಿಧಾನಕ್ಕೆ ಹೇಳಿದ್ರಾಯ್ತು. ಇವಾಗ ಫೋನ್ ಮಾಡಿ ಅವಳಿಗೆ ತೊಂದರೆ ಕೊಡ್ಬೇಡಿ. ಹೌದು ಸುನಂದ ಅವ್ರೆ, ಕುಸುಮ ಹೇಳ್ತಾ ಇರೋದು ಸರಿ. ಈಗ ಭಾಗ್ಯಂಗೆ ಫೋನ್ ಮಾಡಕ್ ಹೋಗ್ಬೇಡಿ.